ಸನ್ನಿವೇಶ ಕಲ್ಪಿಸ್ಕೊಳ್ಳಿ. ಶಾಲೆಯಲ್ಲಿ 97% ಅಂಕ ತೆಗೆದಿದ್ದೀರಿ. ಹ್ಮ್ ದೇಶದ ಅತಿ ಕಷ್ಟದ ಪರೀಕ್ಷೆಗಳಲ್ಲಿ ಒಂದಾದ ನೀಟ್ ಪರೀಕ್ಷೆಯನ್ನು ಪಾಸ್ ಮಾಡಿದ್ದೀರಿ. ಓ ವಾವ್. ವೈದ್ಯರಾಗಬೇಕು ಅನ್ನೋ ನಿಮ್ಮ ಜೀವನದ ಕನಸು ಅದು ಕೈಗೆ ಸಿಗುವಷ್ಟು ಹತ್ತಿರದಲ್ಲಿದೆ. ಆದರೆ ನೀವು ಕಾಲೇಜಿನ ಬಾಗ್ಲು ತಟ್ಟಿದಾಗ ಇಡೀ ಸಿಸ್ಟಮ್ ನಿಮ್ಮನ್ನು ಅಲ್ಲೇ ನಿಲ್ಲಿಸ್ಬಿಡುತ್ತೆ. ಅಯ್ಯೋ. ಯಾಕೆ? ನಿಮ್ಮ ಬುದ್ಧಿವಂತಿಕೆ ಕಡಿಮೆ ಅಂತಾನ? ಖಂಡಿತ ಇಲ್ಲ. ಬದಲಿಗೆ ನೀವು ಮಾತನಾಡುವ ರೀತಿಯಿಂದಾಗಿ. ಹೌದು. ಒಬ್ಬ ವ್ಯಕ್ತಿ ಅಷ್ಟೆಲ್ಲ ಶೈಕ್ಷಣಿಕವಾಗಿ ಸಮರ್ಥನಾಗಿದ್ರೂ ಕೇವಲ ಒಂದು ದೈಹಿಕ ಮಿತಿಯನ್ನ ಮುಂದಿಟ್ಟು ಶಿಕ್ಷಣವನ್ನೇ ನಿರಾಕರಿಸುವುದು ಸರಿನಾ? ಖಂಡಿತ ಸರಿಯಲ್ಲ. ಇವತ್ತು ನಾವು ಸುಪ್ರೀಂ ಕೋರ್ಟ್ನ ಒಂದು ಮಹತ್ವದ ತೀರ್ಪಿನ ಬಗ್ಗೆ ಆಳವಾಗಿ ಮಾತಾಡೋಣ. ಅದು ಈ ಪ್ರಶ್ನೆಗೆ ಒಂದು ಸ್ಪಷ್ಟ ಉತ್ತರ ಕೊಡುತ್ತೆ. ನಮ್ಮ ಇಂದಿನ ಚರ್ಚೆಯ ವಿಷಯ ಓಂಕಾರ್ ರಾಮಚಂದ್ರ ಗೋಂಡ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಹೌದು, ಇದು ಕೇವಲ ಒಬ್ಬ ವಿದ್ಯಾರ್ಥಿಯ ಕಥೆಯಲ್ಲ. ಬದಲಿಗೆ ಈ ಎಲ್ಲರಿಗೂ ಒಂದೇ ಅಳತೆಗೋಲು ಅಥವಾ ಒನ್ ಸೈಜ್ ಫಿಟ್ಸ್ ಆಲ್ ಅನ್ನೋ ನಿಯಮಗಳಿದೆಯಲ್ಲ, ಅವು ಎಷ್ಟೋ ಪ್ರತಿಭಾವಂತರಿಗೆ ಹೇಗೆ ಸದ್ದಿಲ್ಲದೆ ಅನ್ಯಾಯ ಮಾಡ್ತವೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಹಾಗಾದ್ರೆ ಈ ದೊಡ್ಡ ಕಾನೂನು ಚರ್ಚೆಯ ಹಿಂದಿರೋ ಆ ಮಾನವೀರ ಕಥೆಯಿಂದಲೇ ಶುರು ಮಾಡೋಣ. ಖಂಡಿತ. ಇದು ಮಹಾರಾಷ್ಟ್ರದ ಲಾತೂರ್ನ ಓಂಕಾರ್ ರಾಮಚಂದ್ರ ಗೋಂಡನು ಯುವಕನ ಕಥೆ. ಓದಿನಲ್ಲಿ ಸಿಕ್ಕಾಪಟ್ಟೆ ಚುರುಕು. ಹೌದು, ಅವರ ಅಂಕಗಳೇ ಅದಕ್ಕೆ ಸಾಕ್ಷಿ. 10ನೇ ತರಗತಿಯಲ್ಲಿ 97.2%. 97.2 ಅಂದ್ರೆ ಡಾಕ್ಟರ್ ಆಗ್ಬೇಕು ಅನ್ನೋದೇ ಅವರ ಜೀವನದ ಗುರಿ. ಆದರೆ ಅವರಿಗೆ ಹುಟ್ಟಿನಿಂದಲೇ ತುಟಿಸೀಳು ಅಂದ್ರೆ ಕ್ಲೆಫ್ಟ್ ಪ್ಯಾಲೆಟ್ ಇದ್ದಿದ್ರಿಂದ ಮಾತಿನಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು. ವೈದ್ಯಕೀಯ ಭಾಷೆಯಲ್ಲಿ ಇದನ್ನ ಹೈಪರ್ ನೇಸಾಲಿಟಿ ವಿತ್ ಮಿಸ್ ಆರ್ಟಿಕ್ಯುಲೇಷನ್ ಅಂತ ಕರೀತಾರೆ. ಓಕೆ. ಸೊ ಅದರ ಆಧಾರದ ಮೇಲೆ ಅವರು ಅಂಗವಿಕಲರ ಕೋಟಾದಡಿಯಲ್ಲಿ ನೀಟ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ ಅದರಲ್ಲಿ ಒಳ್ಳೆ ರ್ಯಾಂಕ್ ಕೂಡ ಪಡೆದ್ರು. ಇಲ್ಲಿವರೆಗೂ ಎಲ್ಲವೂ ಸರಿಯಾಗಿ ಇತ್ತು. ನಂತರ ಏನಾಯ್ತು? ನಿಜವಾದ ಸಮಸ್ಯೆ ಶುರುವಾಗಿತ್ತಿಲ್ಲಿ. ಸಮಸ್ಯೆ ಶುರುವಾಗಿದ್ದೆ ಆಕ್ಚುಲಿ ಕಡ್ಡಾಯ ವೈದ್ಯಕೀಯ ಪ್ರಮಾಣಪತ್ರಕ್ಕಾಗಿ ಹೋದಾಗ. ಓ, ಮೆಡಿಕಲ್ ಸರ್ಟಿಫಿಕೇಟ್. ಹೌದು, ವೈದ್ಯಕೀಯ ಶಿಕ್ಷಣಕ್ಕೆ ಪ್ರವೇಶ ಪಡೆಯೋಕೆ ಇದು ಕಡ್ಡಾಯ. ಅಲ್ಲಿನ ನಿಯೋಗಿತ ಕೇಂದ್ರ ಅವರ ಮಾತು ಮತ್ತು ಭಾಷೆಯ ಅಂಗವಿಕಲತೆಯನ್ನು 44ರಿಂದ 45% ಅಂತ ಪ್ರಮಾಣೀಕರಿಸಿತು. 44ರಿಂದ 45%. ಹೌದು. ಇಲ್ಲಿಯೇ ನೋಡಿ, ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅಂದ್ರೆ ಎನ್ಎಂಸಿಯ ಒಂದು ನಿಯಮ ಅಡ್ಡ ಬಂತು. ಏನು ಆ ನಿಯಮ? ಆ ನಿಯಮದ ಪ್ರಕಾರ ಮಾತು ಮತ್ತು ಭಾಷೆಯ ಅಂಗವಿಕಲತೆ 40%ಗಿಂತ ಹೆಚ್ಚಿದ್ರೆ ಅಂತಹ ಅಭ್ಯರ್ಥಿಗಳು ವೈದ್ಯಕೀಯ ಕೋರ್ಸ್ ಮಾಡಲು ಅರ್ಹರಲ್ಲ. ಏನು 40%? ಅಷ್ಟೇನಾ? ಅಷ್ಟೇ. ಆ ಒಂದೇ ಒಂದು ನಿಯಮ ಓಂಕಾರ್ ಅವರ ವರ್ಷಗಳ ಶ್ರಮ, ಅವರ ಪ್ರತಿಭೆ ಎಲ್ಲವನ್ನೂ ಒಂದೇ ಕ್ಷಣದಲ್ಲಿ ಅನರ್ಹ ಅಂತ ತೀರ್ಪು ಕೊಟ್ಬಿಡ್ತು. ಅಂದ್ರೆ ಎಲ್ಲ ಪರೀಕ್ಷೆಗಳಲ್ಲೂ ಗೆದ್ದ ಒಬ್ಬ ವಿದ್ಯಾರ್ಥಿ ಕೇವಲ ಒಂದು ನಂಬರ್ನಿಂದಾಗಿ ಸೋತ ಹಾಗಾಯಿತು. ಇದು ನಿಜಕ್ಕೂ ಆಘಾತಕಾರಿ. ನಂತರ ಅವರೇನ್ ಮಾಡಿದ್ರು? ಅದು ಸಮಯದ ವಿರುದ್ಧದ ಒಂದು ಓಟ ಆಗಿತ್ತು. ಓಂಕಾರ್ ಮೊದಲು ಬಾಂಬೆ ಹೈಕೋರ್ಟ್ನ ಮೊರೆ ಹೋದ್ರು. ಅಲ್ಲೇನಾಯ್ತು? ಆದ್ರೆ ಅಡ್ಮಿಷನ್ ಪ್ರಕ್ರಿಯೆ ಮುಗಿತಾ ಬಂದಿದ್ರಿಂದ ಅವರಿಗೆ ತಕ್ಷಣದ ಪರಿಹಾರ ಅಂದ್ರೆ ಇಂಟರಿಮ್ ರಿಲೀಫ್ ಸಿಗ್ಲಿಲ್ಲ. ಸೊ ಕೊನೆಯ ದಿನಗಳು ಹತ್ರ ಬರ್ತಿತ್ತು. ಈ ಸುಪ್ರೀಂ ಕೋರ್ಟ್ನ ಪಾತ್ರ ಬಹಳ ನಿರ್ಣಾಯಕವಾಗಿತ್ತು ಅನ್ಸುತ್ತೆ. ಖಂಡಿತ. ಪ್ರಕರಣದ ತುರ್ತು ಪರಿಸ್ಥಿತಿಯನ್ನ ಅರಿತ ನ್ಯಾಯಾಲಯ ಸೆಪ್ಟೆಂಬರ್ 2, 2024ರಂದು ಒಂದು ಮಧ್ಯಂತರ ಆದೇಶವನ್ನು ನೀಡಿತು. ಆ ಆದೇಶದಲ್ಲಿ 2 ಪ್ರಮುಖ ಅಂಶಗಳಿದ್ದವು. ಒಂದು, ಓಂಕಾರ್ಗಾಗಿ ಒಂದು ಮೆಡಿಕಲ್ ಸೀಟನ್ನು ಖಾಲಿ ಇಡಬೇಕು. ಸರಿ. 2, ಅವರನ್ನು ದೆಹಲಿಯ ಪ್ರತಿಷ್ಠಿತ ಮೌಲಾನಾ ಆಜಾದ್ ವೈದ್ಯಕೀಯ ಕಾಲೇಜಿನ ತಜ್ಞರ ತಂಡದಿಂದ ಮರುಪರೀಕ್ಷೆ ಮಾಡಿಸಬೇಕು. ಓಕೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನು? ನ್ಯಾಯಾಲಯವು ಅವರ ಅಂಗವಿಕಲತೆಯ ಶೇಕಡಾವಾರು ಎಷ್ಟು ಅಂತ ಕೇಳಲೇ ಇಲ್ಲ. ಹೌದಾ? ಬದಲಿಗೆ ಅವರು ನಿಜವಾಗಿಯೂ ಕೋರ್ಸ್ ಮಾಡಲು ಸಮರ್ಥರೇ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಕೇಳಿತು. ಆಹಾ. ಈ ಒಂದು ಪ್ರಶ್ನೆ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸಿತು. ಇದು ಬಹಳ ಮುಖ್ಯವಾದ ತಿರುವು. ಅಂದ್ರೆ ಕಾಗದದ ಮೇಲಿನ ಸಂಖ್ಯೆಗಿಂತ ವ್ಯಕ್ತಿಯ ನಿಜವಾದ ಸಾಮರ್ಥ್ಯಕ್ಕೆ ನ್ಯಾಯಾಲಯ ಬೆಲೆ ಕೊಟ್ಟ ಹಾಗೆ. ಹಾಗಾದ್ರೆ ಈ ಪ್ರಕರಣವನ್ನ ವಿಶ್ಲೇಷಿಸಲು ನ್ಯಾಯಾಲಯ ಯಾವ ಕಾನೂನುಗಳನ್ನ ಮತ್ತು ತತ್ವಗಳನ್ನ ಬಳಸಿತು? ಇದನ್ನ ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಖಂಡಿತ. ಇಲ್ಲಿ ಮುಖ್ಯವಾಗಿ ಮುನ್ನೆಲೆಗೆ ಬರೋದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016, ಅಂದ್ರೆ RPWD ಆಕ್ಟ್. ಓಕೆ, RPWD ಆಕ್ಟ್. ಈ ಕಾಯ್ದೆ ಬಂದಿದ್ದೇ ಅಂಗವಿಕಲತೆಯ ಬಗ್ಗೆ ನಮ್ಮ ಸಮಾಜದ ದೃಷ್ಟಿಕೋನವನ್ನ ಬದಲಾಯಿಸಲು. ಈ ಕಾಯ್ದೆಯ ಆತ್ಮ ಅಂತಲೇ ಕರೆಯಬಹುದಾದ ಒಂದು ಪರಿಕಲ್ಪನೆ ಇದೆ. ಅದೇ ಯುಕ್ತ ಸೌಲಭ್ಯ ಅಥವಾ ರೀಸನಬಲ್ ಅಕಾಮಡೇಷನ್. ರೀಸನಬಲ್ ಅಕಾಮಡೇಷನ್. ಈ ಪದವನ್ನ ನಾವು ಆಗಾಗ ಕೇಳ್ತೀವಿ, ಆದ್ರೆ ಅದರ ನಿಜವಾದ ಅರ್ಥವೇನು? ಇದರ ಅರ್ಥ ತುಂಬಾ ಸರಳ ಮತ್ತು ಶಕ್ತಿಯುತ. ಇದು ಹೇಳುತ್ತೆ,
ಈ ವ್ಯಕ್ತಿ ನಮ್ಮ ಸಿಸ್ಟಮ್ಗೆ ಸರಿಹೊಂದುತ್ತಾರಾ ಅಂತ ಕೇಳೋದನ್ನ ನಿಲ್ಲಿಸಿ ಹ್ಮ್ ಬದಲಿಗೆ ಈ ವ್ಯಕ್ತಿಗೆ ಸಮಾನ ಅವಕಾಶ ಕೊಡೋಕೆ ನಮ್ಮ ಸಿಸ್ಟಮ್ ಅನ್ನ ಹೇಗೆ ಬದಲಾಯಿಸಬಹುದು ಅಂತ ಯೋಚಿಸಿ. ಓ ಅಂದ್ರೆ ಜವಾಬ್ದಾರಿ ವ್ಯಕ್ತಿಯ ಮೇಲಿಲ್ಲ, ವ್ಯವಸ್ಥೆಯ ಮೇಲಿದೆ. ಒಂದು ಉದಾಹರಣೆ ಕೊಡಿ. ಖಂಡಿತ. ಈಗ ಮೆಟ್ಟಿಲು ಹತ್ತಲು ಸಾಧ್ಯವಾಗದ ವಿದ್ಯಾರ್ಥಿಗೆ ನೀನು ನಮ್ಮ ಕಾಲೇಜಿಗೆ ಸರಿ ಹೋಗಲ್ಲ ಅನ್ನೋ ಬದಲು ನಾವು ನಿನಗಾಗಿ ಒಂದು ರ್ಯಾಂಪ್ ಕಟ್ಟಿಸುತ್ತೇವೆ ಅನ್ನೋದು ರೀಸನಬಲ್ ಅಕಾಮಡೇಷನ್. ಓ ಹಾಗೆ. ಅಂದ್ರೆ ವ್ಯವಸ್ಥೆಯೇ ವ್ಯಕ್ತಿಗೆ ತಕ್ಕಂತೆ ಹೊಂದಿಕೊಳ್ಬೇಕು. ನಿಖರವಾಗಿ. ಈ ತತ್ವಕ್ಕೆ ನಮ್ಮ ಸಂವಿಧಾನದಲ್ಲಿ ಏನಾದ್ರೂ ಆಧಾರವಿದೆಯಾ? ಖಂಡಿತ ಇದೆ. ಸಂವಿಧಾನದ 14ನೇ ವಿಧಿ ಸಮಾನತೆಯ ಹಕ್ಕು ನೀಡುತ್ತೆ. ಅಂದ್ರೆ ಯಾವುದೇ ನಿಯಮ ತರ್ಕವಿಲ್ಲದೆ ಮನಸೋ ಇಚ್ಛೆ ಜನರನ್ನು ವಿಂಗಡಿಸುವಂತಿಲ್ಲ. ಸರಿ. ಹಾಗೆ 41ನೇ ವಿಧಿ ಸರ್ಕಾರವು ಎಲ್ಲರಿಗೂ ಶಿಕ್ಷಣದ ಹಕ್ಕನ್ನು ಖಚಿತಪಡಿಸಲು ಪ್ರಯತ್ನಿಸಬೇಕು ಅಂತ ಹೇಳುತ್ತೆ. ಈ ಎರಡೂ ವಿಧಿಗಳು ರೀಸನಬಲ್ ಅಕಾಮಡೇಷನ್ ತತ್ವಕ್ಕೆ ಬಲ ನೀಡುತ್ತವೆ. ಸರಿ. ಈಗ ಈ ಕಾನೂನು ಅಸ್ತ್ರಗಳನ್ನ ಇಟ್ಕೊಂಡು ನ್ಯಾಯಾಲಯ ಆ 40% ನಿಯಮವನ್ನ ಹೇಗೆ ವಿಶ್ಲೇಷಿಸಿತು, ಆ ತೀರ್ಪಿನ ಹಿಂದಿನ ತರ್ಕವನ್ನ ಸ್ವಲ್ಪ ಆಳವಾಗಿ ನೋಡೋಣ. ನ್ಯಾಯಮೂರ್ತಿ ಕೆ.ವಿ. ವಿಶ್ವನಾಥನ್ ಅವರ ನೀಡಿದ ತೀರ್ಪು ಆ ಶೇಕಡಾವಾರು ತಡೆಗೋಡೆಯನ್ನು ಅತ್ಯಂತ ತಾರ್ಕಿಕವಾಗಿ ಒಡೆಯಿತು. ನಾವು ನ್ಯಾಯಾಲಯದ ತರ್ಕವನ್ನು 4 ಮುಖ್ಯ ಭಾಗಗಳಾಗಿ ನೋಡಬಹುದು. ಮೊದಲನೆಯದು ನಿಯಮದಲ್ಲಿದ್ದ ಅಸಂಬದ್ಧತೆ ಅಥವಾ ವಿರೋಧಾಭಾಸ. ಓಕೆ. ನ್ಯಾಯಾಲಯ ಹೇಳಿದ್ದು ಹೀಗೆ: ಅಂಗವಿಕಲರ ಕೋಟ ಇರುವುದೇ 40%ಗಿಂತ ಹೆಚ್ಚು ಅಂಗವಿಕಲತೆ ಇರುವವರಿಗೆ ಮೀಸಲಾತಿ ನೀಡಲು. ಹೌದು. ಆದರೆ ಎನ್ಎಂಸಿಯ ಈ ನಿಯಮ ನಿಖರವಾಗಿ ಅದೇ ವರ್ಗದ ಜನರನ್ನು ಅನರ್ಹಗೊಳಿಸುತ್ತಿತ್ತು. ಒಂದು ನಿಮಿಷ. ಅಂದ್ರೆ ನೀವು ಅಂಗವೈಕಲ್ಯರ ಕೋಟಾಗೆ ಅರ್ಹರಾಗುವಷ್ಟೇ ಅಂಗವೈಕಲ್ಯ ನಿಮಗಿದ್ರೆ ಅದೇ ಕಾರಣಕ್ಕೆ ನಿಮ್ಮನ್ನ ಕೋರ್ಸ್ನಿಂದಲೇ ಹೊರಗಿಡಲಾಗತ್ತೆ. ಹೌದು. ಇದಕ್ಕಿಂತ ದೊಡ್ಡ ವಿರೋಧಾಭಾಸ ಇರಲು ಸಾಧ್ಯವೇ? ನಿಖರವಾಗಿ. ಇದೊಂದು ಕ್ಲಾಸಿಕ್ ಕ್ಯಾಚ್-22 ಪರಿಸ್ಥಿತಿ. ಕ್ಯಾಚ್-22. 40%ಗಿಂತ ಕಡಿಮೆ ಅಂಗವಿಕಲತೆ ಇದ್ರೆ ನೀವು ಕೋರ್ಸ್ಗೆ ಅರ್ಹರು, ಆದ್ರೆ ಕೋಟಾ ಸಿಗಲ್ಲ. 40% ದಾಟಿದ್ರೆ ಕೋರ್ಸ್ನಿಂದಲೇ ಹೊರಗೆ. ನ್ಯಾಯಾಲಯವು ಇದನ್ನ ಅತಿಯಾದ ವ್ಯಾಪಕ ಅಂದ್ರೆ ಓವರ್ ಬ್ರಾಡ್ ವರ್ಗೀಕರಣ ಅಂತ ಕರೆದು ಇದು ಸಂವಿಧಾನದ 14ನೇ ವಿಧಿಗೆ ವಿರುದ್ಧವಾಗಿದೆ ಎಂದು ಹೇಳಿತು. ಇದು ನಿಜಕ್ಕೂ ತರ್ಕಹೀನ ನಿಯಮ. ಆದ್ರೆ ಒಂದು ನಿಮಿಷ, ಎನ್ಎಂಸಿ ಪರವಾಗಿ ಯಾರಾದರೂ ಹೀಗೆ ವಾದಿಸಬಹುದಲ್ವೇ? ವೈದ್ಯರ ಕೆಲಸದಲ್ಲಿ ರೋಗಿಗಳ ಜೊತೆ ಸ್ಪಷ್ಟವಾಗಿ ಸಂವಹನೆ ನಡೆಸುವುದು ಬಹಳ ಮುಖ್ಯ. ಅದರಲ್ಲಿ ಸಣ್ಣ ತೊಂದರೆಯಾದರೂ ರೋಗಿಯ ಜೀವಕ್ಕೆ ಅಪಾಯವಾಗಬಹುದು. ಹಾಗಾಗಿ ನಾವು ಈ 40% ಮಿತಿಯನ್ನ ಒಂದು ಸುರಕ್ಷತಾ ಮಾನದಂಡವಾಗಿ ಇಟ್ಟಿದ್ದೇವೆ ಅಂತ ಅವರು ವಾದಿಸಬಹುದಲ್ವೇ? ಅತ್ಯುತ್ತಮ ಪ್ರಶ್ನೆ. ಇದುವೇ ವೈದ್ಯಕೀಯ ಮಾಡೆಲ್, ಅಂದ್ರೆ ಮೆಡಿಕಲ್ ಮಾಡೆಲ್ ದೃಷ್ಟಿಕೋನ. ಹೌದು. ಅಂದ್ರೆ ಅಂಗವಿಕಲತೆಯನ್ನ ಒಂದು ದೋಷ ಅಥವಾ ಕೊರತೆಯಾಗಿ ನೋಡುವುದು. ನ್ಯಾಯಾಲಯ ಈ ವಾದವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿತು. ಇದೇ ನ್ಯಾಯಾಲಯದ 2ನೇ ಮತ್ತು 3ನೇ ತರ್ಕಕ್ಕೆ ನಮ್ಮನ್ನ ಕರೆದೊಯ್ಯುತ್ತೆ. ಓಕೆ. ಎರಡನೆಯದಾಗಿ, ನ್ಯಾಯಾಲಯವು ನಮ್ಮ ದೃಷ್ಟಿಕೋನವನ್ನ ವೈದ್ಯಕೀಯ ಮಾದರಿಯಿಂದ ಮಾನವ ಹಕ್ಕುಗಳ ಮಾದರಿಗೆ ಅಂದ್ರೆ ಹ್ಯೂಮನ್ ರೈಟ್ಸ್ ಮಾಡೆಲ್ಗೆ ಬದಲಾಯಿಸಬೇಕು ಅಂತ ಹೇಳಿದ್ರು. ಹ್ಯೂಮನ್ ರೈಟ್ಸ್ ಮಾಡೆಲ್. ಹೌದು. ಈ ಹೊಸ ದೃಷ್ಟಿಕೋನದ ಪ್ರಕಾರ ಸಮಸ್ಯೆ ವ್ಯಕ್ತಿಯಲ್ಲಿಲ್ಲ, ಬದಲಿಗೆ ಅವರಿಗೆ ಸಮಾನ ಅವಕಾಶಗಳನ್ನ ನಿರಾಕರಿಸುವ ವ್ಯವಸ್ಥೆಯಲ್ಲಿದೆ. ಅಂದ್ರೆ ಆ 40% ಅನ್ನೋ ಸಂಖ್ಯೆಯ ಬದಲು ಬೇರೆ ಯಾವುದಕ್ಕಾದ್ರೂ ನ್ಯಾಯಾಲಯ ಹೆಚ್ಚು ಮಹತ್ವ ನೀಡುತ್ತೆ? ಹೌದು. ಅದೇ 3ನೇ ಮತ್ತು ಅತ್ಯಂತ ಪ್ರಮುಖ ತರ್ಕ, ಕಾರ್ಯಕಾರಿ ಸಾಮರ್ಥ್ಯಕ್ಕೆ ಅಂದ್ರೆ ಫಂಕ್ಷನಲ್ ಕಾಂಪಿಟೆನ್ಸಿಗೆ. ಫಂಕ್ಷನಲ್ ಕಾಂಪಿಟೆನ್ಸಿ ನೆನಪಿದೆಯಲ್ಲ? ನ್ಯಾಯಾಲಯವು ಓಂಕಾರ್ ಅವರನ್ನ ಮೌಲಾನಾ ಆಜಾದ್ ಕಾಲೇಜ್ನ ತಜ್ಞರಿಂದ ಪರೀಕ್ಷಿಸಲು ಹೇಳಿತ್ತು. ಹೌದು ಹೌದು. ಆ ತಜ್ಞರ ತಂಡವು ಒಂದು ಸ್ಪಷ್ಟ ವರದಿ ನೀಡಿತ್ತು. ಓಂಕಾರ್ ಅವರ ಮಾತಿನ ಸಮಸ್ಯೆ ಅವರ ಕಲಿಕೆಗೆ, ರೋಗಿಗಳೊಂದಿಗೆ ಸಂವಹನ ನಡೆಸಲು ಅಥವಾ ವೈದ್ಯಕೀಯ ಕೋರ್ಸ್ ಪೂರ್ಣಗೊಳಿಸಲು ಯಾವುದೇ ರೀತಿಯಲ್ಲೂ ಅಡ್ಡಿಯಾಗುವುದಿಲ್ಲ. ಓ. ನ್ಯಾಯಾಲಯ ಇದನ್ನೇ ಆಧರಿಸಿತು. ಇದು ನಾವು ಡ್ರೈವಿಂಗ್ ಲೈಸೆನ್ಸ್ ಕೊಡುವ ಹಾಗೆ. ಹೇಗೆ? ಯಾರಾದ್ರೂ ಕನ್ನಡ ಆಗ್ತಾರೆ ಅನ್ ಮಾತ್ರಕ್ಕೆ ನಾವವರಿಗೆ ಲೈಸೆನ್ಸ್ ನಿರಾಕರಿಸೋದಿಲ್ಲ ಅಲ್ವಾ? ಇಲ್ಲ. ಅವರು ಕನ್ನಡ ಹಾಕ್ಕೊಂಡು ಸುರಕ್ಷಿತವಾಗಿ ಗಾಡಿ ಓಡಿಸಬಲ್ಲರೇ ಅಂತ ಪರೀಕ್ಷಿಸ್ತೀವಿ. ಇಲ್ಲೂ ಅಷ್ಟೇ. ನ್ಯಾಯಾಲಯ ಹೇಳಿದು ಅದೇ. ಶೇಕಡಾವಾರು ಪ್ರಮಾಣ ಕೇವಲ ಒಂದು ಅಂದಾಜು, ಆದರೆ ವ್ಯಕ್ತಿಯ ನಿಜವಾದ ಸಾಮರ್ಥ್ಯ ವಾಸ್ತವ. ಅದ್ಭುತವಾದ ಹೋಲಿಕೆ. ಅಂದ್ರೆ ಕಾಗದದ ಮೇಲಿನ ಸಂಖ್ಯೆಗಿಂತ ವ್ಯಕ್ತಿಯ ನಿಜವಾದ ಸಾಮರ್ಥ್ಯವೇ ಶ್ರೇಷ್ಠ. ಇನ್ನು 4ನೇ ತರ್ಕ ಯಾವುದು? 4ನೇದು ಕಾನೂನಿನ ಹಿಂದಿನ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಳೋದು. ನ್ಯಾಯಾಲಯ ಹೇಳಿದ್ದು ಸಿಂಪಲ್. ಕಾನೂನು ಪುಸ್ತಕದಲ್ಲಿ ಬರೆದ 4 ಲೈನ್ ಮಾತ್ರ ನೋಡ್ಬೇಡಿ. ಆ ಕಾನೂನನ್ನ ಯಾಕೆ ತಂದ್ರು, ಅದರ ಅಸಲಿ ಉದ್ದೇಶ ಏನು ಅಂತ ನೋಡಿ. ಆರ್ಪಿಡಬ್ಲ್ಯೂಡಿ ಕಾಯ್ದೆಯ ಉದ್ದೇಶ ಜನರನ್ನು ಹೊರಗಿಡುವುದಲ್ಲ, ಅಂದ್ರೆ ಎಕ್ಸ್ಕ್ಲೂಷನ್ ಅಲ್ಲ, ಬದಲಿಗೆ ಎಲ್ಲರನ್ನೂ ಒಳಗೊಳ್ಳುವುದು, ಇನ್ಕ್ಲೂಷನ್.
ಈ ಹಿಂದೆ ವಿಕಾಶ್ ಕುಮಾರ್ ವರ್ಸಸ್ ಯುಪಿಎಸ್ಸಿ ಪ್ರಕರಣದಲ್ಲಿ ನೀಡಿದ ತೀರ್ಪನ್ನು ಉಲ್ಲೇಖಿಸಿ ಯುಕ್ತ ಸೌಲಭ್ಯವನ್ನ ನಿರಾಕರಿಸುವುದು ತಾರತಮ್ಯಕ್ಕೆ ಸಮಾನ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿತು. ಈ ಆಳವಾದ ವಿಶ್ಲೇಷಣೆಯ ನಂತರ ಸುಪ್ರೀಂ ಕೋರ್ಟ್ನ ಅಂತಿಮ ತೀರ್ಪು ಕೇವಲ ಓಂಕಾರ್ ಅವರಿಗೆ ಸೀಟ್ ಕೊಡುವುದಷ್ಟೇ ಆಗಿರ್ಲಿಲ್ಲ, ಅದಕ್ಕಿಂತ ದೊಡ್ಡದಾಗಿತ್ತು ಅನ್ಸುತ್ತೆ. ಹೌದು, ನ್ಯಾಯಾಲಯ ಓಂಕಾರ್ ಅವರ ಪ್ರವೇಶವನ್ನು ಖಚಿತಪಡಿಸಿತು. ಆದರೆ ಅದಕ್ಕಿಂತ ಮುಖ್ಯವಾಗಿ ಭವಿಷ್ಯಕ್ಕಾಗಿ ಕೆಲವು ಕಡ್ಡಾಯ ನಿರ್ದೇಶನಗಳನ್ನ ನೀಡಿತು. ಏನೇನು? ಮೊದಲನೆಯದಾಗಿ, ಇನ್ನು ಮುಂದೆ ಕೇವಲ ಅಂಗವಿಕಲತೆಯ ಶೇಕಡಾವಾರು ಪ್ರಮಾಣವು ಅಭ್ಯರ್ಥಿಯನ್ನ ಅನರ್ಹಗೊಳಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿತು. ಸರಿ. ಎರಡನೆಯದಾಗಿ, ಅಂಗವಿಕಲತೆ ಮೌಲ್ಯಮಾಪನ ಮಂಡಳಿಗಳು ಕೇವಲ ಸಂಖ್ಯೆಯನ್ನು ಬರೆದು ತಿರಸ್ಕರಿಸಲಾಗಿದೆ ಅಂತ ಹೇಳುವಂತಿಲ್ಲ. ಬದಲಿಗೆ ಆ ಅಂಗವಿಕಲತೆಯು ಕೋರ್ಸ್ ಮುಂದುವರಿಸಲು ನಿಜವಾಗಿಯೂ ಹೇಗೆ ಅಡ್ಡಿಯಾಗ್ತಾ ಇದೆ ಎಂಬುದಕ್ಕೆ ಸ್ಪಷ್ಟ ಕಾರಣಗಳನ್ನ ದಾಖಲಿಸಬೇಕು. ರೀಸನಿಂಗ್ ಕೊಡಬೇಕು. ಕರೆಕ್ಟ್. ಕೊನೆಯದಾಗಿ, ತನ್ನ ನಿಯಮಾವಳಿಗಳನ್ನ ಎಲ್ಲರನ್ನೂ ಒಳಗೊಳ್ಳುವಂತೆ ಪರಿಷ್ಕರಿಸಲು ಎನ್ಎಂಸಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಯಿತು. ಓ, ಅಂದ್ರೆ ನ್ಯಾಯಾಲಯ ಕೇವಲ ಒಂದು ಸಮಸ್ಯೆಯನ್ನ ಬಗೆಹರಿಸಲಿಲ್ಲ, ಆ ಸಮಸ್ಯೆಗೆ ಕಾರಣವಾದ ಇಡೀ ವ್ಯವಸ್ಥೆಯನ್ನೇ ಸರಿಪಡಿಸಲು ಪ್ರಯತ್ನಿಸಿತು. ಈ ತೀರ್ಪಿನಲ್ಲಿ ನ್ಯಾಯಾಲಯವು ಬಳಸಿದ ಕೆಲವು ಉದಾಹರಣೆಗಳು ಬಹಳ ಮನಮುಟ್ಟುವಂತಿವೆ. ಅದರ ಬಗ್ಗೆ ಸ್ವಲ್ಪ ಹೇಳಿ. ಹೌದು, ಅಂಗವಿಕಲತೆ ಎಂದರೆ ಅಸಮರ್ಥತೆಯಲ್ಲ, ಅಂದ್ರೆ ಡಿಸಬಿಲಿಟಿ ಇಸ್ ನಾಟ್ ಇನ್ಎಬಿಲಿಟಿ ಎಂಬ ಸಂದೇಶವನ್ನ ನ್ಯಾಯಾಲಯ ಅತ್ಯಂತ ಪರಿಣಾಮಕಾರಿಯಾಗಿ ತಿಳಿಸಿತು. ಕೃತಕ ಕಾಲಿನೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೃತ್ಯ ಮಾಡುವ ಸುಧಾಚಂದ್ರನ್, ಪರ್ವತಾರೋಹಿ ಅರುಣಿಮಾ ಸಿನ್ಹಾ, ಓಹ್ ಹೌದು, ಮತ್ತು ಕೀವುಡರಾಗಿದ್ದರೂ ಇಡೀ ಜಗತ್ತು ಮೆಚ್ಚುವ ಸಂಗೀತ ಸಂಯೋಜಿಸಿದ ಬೀಥೋವನ್ ಅವರ ಉದಾಹರಣೆಗಳನ್ನ ನೀಡಿತು. ಈ ಉದಾಹರಣೆಗಳ ಮೂಲಕ ದೈಹಿಕ ಮಿತಿಗಳು ಮಾನವನ ಸಾಧನೆಗೆ ಎಂದಿಗೂ ಅಡ್ಡಿಯಾಗಲಾರವು ಎಂಬ ಸಂದೇಶವನ್ನ ನ್ಯಾಯಾಲಯ ಸಾರಿತು. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಯಬೇಕಾದ ಪ್ರಮುಖ ಪಾಠಗಳೇನು? ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಅಥವಾ ನಾಗರಿಕರಿಗೆ ಇದರ ಸಂದೇಶವೇನು? ಸಂದೇಶ ತುಂಬಾ ಸ್ಪಷ್ಟವಾಗಿದೆ. ನಿಮ್ಮನ್ನು ಒಂದು ಸಂಖ್ಯೆ ಅಥವಾ ಪ್ರಮಾಣಪತ್ರದಿಂದ ಅಳೆಯಲು ಬಿಡಬೇಡಿ. ಒಂದು ವೇಳೆ ನಿಮ್ಮನ್ನು ಕೇವಲ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ತಿರಸ್ಕರಿಸಿದ್ರೆ ಕಾನೂನು ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತದೆ. ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ಗುರುತಿಸಲು ಮತ್ತು ನಿಮಗೆ ಬೇಕಾದ ಯುಕ್ತ ಸೌಲಭ್ಯವನ್ನು ಒದಗಿಸಲು ಸಂಸ್ಥೆಗಳನ್ನು ಒತ್ತಾಯಿಸುವ ಹಕ್ಕು ನಿಮಗಿದೆ. ಅಂದ್ರೆ ನನ್ನನ್ನು ನನ್ನ ಕೆಲಸದ ಆಧಾರದ ಮೇಲೆ ಅಳೆಯಿರಿ, ನನ್ನ ದೇಹದ ಮಿತಿಯ ಆಧಾರದ ಮೇಲಲ್ಲ ಅಂತ ಧೈರ್ಯವಾಗಿ ಕೇಳಬಹುದು. ನಿಖರವಾಗಿ. ಇನ್ನು ಕಾನೂನು ವೃತ್ತಿಪರರಿಗೆ ಮತ್ತು ಕಾನೂನು ವಿದ್ಯಾರ್ಥಿಗಳಿಗೆ ಈ ತೀರ್ಪು ಯಾವ ರೀತಿ ಮಹತ್ವದ್ದಾಗಿದೆ? ಅವರಿಗೆ ಇದರಲ್ಲಿ ಕಲಿಯುವಂಥದ್ದೇನಿದೆ? ಅವರಿಗೆ ಇದೊಂದು ಅತ್ಯುತ್ತಮ ಅಧ್ಯಯನ ಸಾಮಗ್ರಿ. ಇಲ್ಲಿ ಕಲಿಯಬೇಕಾದ ಪ್ರಮುಖ ಅಂಶವೆಂದರೆ ಹೊಣೆಗಾರಿಕೆಯ ಬದಲಾವಣೆ, ಅಂದ್ರೆ ಶಿಫ್ಟ್ ಇನ್ ಬರ್ಡನ್ ಆಫ್ ಪ್ರೂಫ್. ಶಿಫ್ಟ್ ಇನ್ ಬರ್ಡನ್ ಆಫ್ ಪ್ರೂಫ್. ಹೌದು. ಹಿಂದೆ ಒಬ್ಬ ಅಂಗವಿಕಲ ವ್ಯಕ್ತಿ ನಾನು ಈ ಕೆಲಸ ಮಾಡಲು ಸಮರ್ಥ ಅಂತ ಸಾಬೀತುಪಡಿಸಬೇಕಿತ್ತು. ಆದರೆ ಈ ತೀರ್ಪಿನ ನಂತರ ಸಂಸ್ಥೆಯು ನಾವು ಈ ವ್ಯಕ್ತಿಗೆ ಯಾಕೆ ಸೌಲಭ್ಯ ಕಲ್ಪಿಸಲು ಸಾಧ್ಯವಿಲ್ಲ ಎಂಬುದನ್ನು ಸಾಬೀತುಪಡಿಸಬೇಕು. ಓ, ಜವಾಬ್ದಾರಿ ಉಲ್ಟಾಯಿತು. ಕರೆಕ್ಟ್. ಈ ಬದಲಾವಣೆ ಚಿಕ್ಕದಲ್ಲ. ಇದು ಅಂಗವಿಕಲರ ಹಕ್ಕುಗಳ ಹೋರಾಟದಲ್ಲಿ ಒಂದು ದೊಡ್ಡ ಹೆಜ್ಜೆ. ಓಂಕಾರ್ ಗೋಂಡ್ ಈಗ ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿದ್ದಾರೆ. ಮುಂದೊಂದು ದಿನ ಅವರು ವೈದ್ಯರಾಗ್ತಾರೆ. ಬಹುಶಃ ತಮ್ಮ ಈ ಹೋರಾಟದಿಂದ ಕಲಿತ ಅನುಕಂಪ ಮತ್ತು ಸ್ಥೈರ್ಯದಿಂದಲೇ ಅವರು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ. ಖಂಡಿತ. ಕಾನೂನು ಇರುವುದು ತಡೆಗೋಡೆಗಳನ್ನು ನಿರ್ಮಿಸಲು ಅಲ್ಲ, ಅವುಗಳನ್ನು ಕೆಡವಲು ಎಂಬುದಕ್ಕೆ ಈ ತೀರ್ಪು ಒಂದು ಶಕ್ತಿಯುತ ಜ್ಞಾಪನೆ. ಈ ಚರ್ಚೆಯನ್ನು ಮುಗಿಸುವ ಮುನ್ನ ಒಂದು ಪ್ರಶ್ನೆಯನ್ನು ಕೇಳಲೇಬೇಕು ಅನ್ನಿಸ್ತಿದೆ. ಹೇಳಿ. ಈ ತೀರ್ಪು ಕೇವಲ ಶಿಕ್ಷಣ ಕ್ಷೇತ್ರಕ್ಕೆ ಸೀಮಿತವೇ, ಅಥವಾ ಇದು ಪ್ರತಿಯೊಂದು ವೃತ್ತಿ, ಪ್ರತಿಯೊಂದು ಉದ್ಯೋಗ ಕ್ಷೇತ್ರದಲ್ಲಿ ಅಂಗವಿಕಲ ವ್ಯಕ್ತಿಗಳ ಭಾಗವಹಿಸುವಿಕೆಯನ್ನು ನಾವು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಬೇಕಾದ ಒಂದು ಸಂಕೇತವೇ? ಬಹಳ ಮುಖ್ಯವಾದ ಪ್ರಶ್ನೆ. ಈ ತೀರ್ಪು ವೈದ್ಯಕೀಯ ನಿಯಮಾವಳಿಯ ಒಂದು ಸಾಲನ್ನು ಬದಲಾಯಿಸಿತು. ಆದರೆ ಅಂಗವಿಕಲರ ಸಾಮರ್ಥ್ಯದ ಬಗ್ಗೆ ನಮ್ಮ ಮನಸ್ಸಿನಲ್ಲಿರುವ ಅಲಿಖಿತ ನಿಯಮಗಳು ಮತ್ತು ಪೂರ್ವಾಗ್ರಹಗಳನ್ನು ಬದಲಾಯಿಸಲು ನಾವು ಸಿದ್ಧರಿದ್ದೇವೆ? ಬಹುಶಃ ಅದೇ ನಿಜವಾದ ಸವಾಲು.